ಇವತ್ತು ನಮ್ಮೆಲ್ಲರಿಗೆ ಅತ್ಯಂತ ಒಂದು ಸಿಹಿ ಸುದ್ದಿಯನ್ನು ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿದ್ದಾರೆ. ನಮ್ಮ ಅತ್ಯಂತ ಪ್ರೀತಿಗೆ ಪಾತ್ರರಾದಂಥ ಮತ್ತು ಚಿಕ್ಕ ವಯಸ್ಸಿನಲ್ಲೇ ಈ ದೇಶದ ಪ್ರಧಾನಿಯಾಗಿ ತನ್ನ ಪ್ರಾಣವನ್ನೇ ಈ ದೇಶದ ಐಕ್ಯತೆಗಾಗಿ ಅರ್ಪಿಸಿದಂಥ ವ್ಯಕ್ತಿಯ ಒಂದು ಪುತ್ಥಳಿಯನ್ನು ಇಲ್ಲಿ ನಾವು ಈಗಾಗಲೇ ಉದ್ಘಾಟನೆ ಮಾಡಿದ್ದೇವೆ. ಅವರು ಮಾಡಿದಂಥ ಅನೇಕ ಕಾರ್ಯಗಳು, ವಿಶೇಷವಾಗಿ 3-4 ಕೆಲಸಗಳನ್ನು ನಿಮ್ಮೆಲ್ಲರ ನೆನಪಿಗೆ ತರ್ತೇನೆ. ಒಂದು, ದೇಶದಲ್ಲಿ ಪಂಚಾಯಿತಿ ರಾಜ್ಯಕ್ಕೆ ಮತ್ತು ಸಂವಿಧಾನದಲ್ಲಿ 73ನೇ ಸಂವಿಧಾನದ ತಿದ್ದುಪಡಿಯಲ್ಲಿ ನಮ್ಮ ಮಹಿಳೆಯರಿಗೆ ಶಕ್ತಿ ಕೊಡ್ತಕ್ಕಂಥದ್ದು ಮತ್ತು ಸಾಮಾನ್ಯ ವರ್ಗದ ಜನರಿಗೆ ಅಧ್ಯಕ್ಷ ಸ್ಥಾನ ಲೋಕಲ್ ಅಥಾರಿಟಿಯಲ್ಲಿ ಕೊಡ್ತಕ್ಕಂಥದ್ದು ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ರಾಜೀವ್ ಗಾಂಧೀಜಿಯವರು. ಅದು ಅಲ್ಲದೆ ಪ್ರಪಂಚದಲ್ಲೇ ನಿಮ್ಮೆಲ್ಲರಿಗೆ ಓಟಿನ ಅಧಿಕಾರ ಕೊಟ್ಟಿದ್ದು 21 ವರ್ಷ ಇದ್ದಿದ್ದನ್ನು 18 ವರ್ಷಕ್ಕೆ ಅವರು ತಂದಿದ್ದು ಬಹುಶಃ ಈ ದೇಶದಲ್ಲೇ ಒಂದು ದೊಡ್ಡ ಯುವಕರಿಗೆ ಅವರು ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ಅಂತ ನಾನು ಹೇಳ್ತೇನೆ. ಯುವಕರ ಬಗ್ಗೆ ಸಾಕಷ್ಟು ಅವರು ಮಾತನಾಡ್ತಾರೆ, ಯಾರು ಬೇರೆ ಪಕ್ಷದವರು. ನಾನಿಲ್ಲಿ ಪಕ್ಷ ಅದರ ಬಗ್ಗೆ ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ನಿಮ್ಮೆಲ್ಲರಿಗೆ ಗೊತ್ತಿದೆ ಅವರು ಯಾವ ರೀತಿಯಾಗಿ ನಡ್ಕೊಳ್ತಾರೆ ಮತ್ತು ಇಡೀ ಗಾಂಧಿ ಕುಟುಂಬಕ್ಕೆ ನಿರ್ನಾಮ ಮಾಡಬೇಕು, ನೆಹರೂಜಿಯವರ ಹೆಸರಿಗೆ ಮಸಿ ಬೆಳೆಸಬೇಕು, ಇಂದಿರಾ ಗಾಂಧಿಯವರ ಹೆಸರಿಗೆ ಮಸಿ ಬೆಳಿಬೇಕು, ರಾಜೀವ್ ಗಾಂಧಿಯವರ ಹೆಸರಿಗೆ ಮಸಿ ಬೆಳಿಬೇಕು ಮತ್ತು ಯಾವ ಅಧಿಕಾರ ಇಲ್ಲದೆ ನಿಸ್ವಾರ್ಥ ಸೇವೆ ಮಾಡಿದಂಥ ಶ್ರೀಮತಿ ಸೋನಿಯಾ ಗಾಂಧೀಜಿಯವರಿಗೆ, ರಾಹುಲ್ ಗಾಂಧಿಯವರಿಗೂ ಕೂಡ ಅವರು ಟೀಕೆ ಟಿಪ್ಪಣಿ ಮಾಡದೆ ಬಿಡೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಏನು ಇತಿಹಾಸ ಪುಟದಲ್ಲಿ ಇವರ ಹೆಸರನ್ನು ಅಳಿಸ್ಬೇಕು ಅಂತೇನು ಪ್ರಯತ್ನ ಮಾಡಿದ್ರು ಅಥವಾ ಪ್ರಯತ್ನ ನಡೆದಿದೆ, ಇವತ್ತು ಆ ಇತಿಹಾಸನ ಉಳಿಸ್ತಕ್ಕಂಥವರು ಬೆಂಗಳೂರಿನ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಮುಖ್ಯಮಂತ್ರಿ ಆದಿಯಾಗಿ, ಉಪಮುಖ್ಯಮಂತ್ರಿ ಆದಿಯಾಗಿ, ದಿನೇಶ್ ಗುಂಡೂರಾವ್ ಅವರು ಆದಿಯಾಗಿ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇದನ್ನು ಜನರಿಗೆ ನೆನಪು ಕೊಡೋಕ್ಕೋಸ್ಕರ ಇಂಥ ಒಂದು ದೊಡ್ಡ ಕಂಚಿನ ಪುತ್ಥಳಿಯನ್ನು ಅವರು ಇಲ್ಲಿ ನಿಲ್ಲಿಸಿದ್ದಾರೆ. ಅದಕ್ಕೆ ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಉಳಿದ ಎಲ್ಲ ವಿಷಯ ನಿಮಗೆ ಗೊತ್ತಿದೆ. ಅವರು ಮಾಡಿದಂಥ ನಮ್ಮ ನವೋದಯ ಸ್ಕೂಲ್ಗಳು, ಕೇಂದ್ರೀಯ ವಿದ್ಯಾಲಯಗಳು, ಆಮೇಲೆ ಪ್ರಗತಿಪರ ಆಧಾರದ ಮೇಲೆ ಇವತ್ತು ಕಂಪ್ಯೂಟರ್ ರೆವಲ್ಯೂಷನ್ ಬಂದಿದ್ದು ಅವ್ರ ಕಾಲಕ್ಕೆ. ಅವ್ರು ಹೇಳಿದರು, ಈ ದೇಶದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಮ್ಮ ಕೈ ತಪ್ಪಿ ಹೋಗಿದೆ, ಆದರೆ ಇವತ್ತು ನಮ್ಮ ಕೈಯಲ್ಲಿ ಕಂಪ್ಯೂಟರ್ ರೆವಲ್ಯೂಷನ್, ಅದೇ IT ರೆವಲ್ಯೂಷನ್ ನಮ್ಮ ಕೈಯಿಂದ ತಪ್ಪು ಹೋಗಬಾರ್ದು ಅಂತ ಹೇಳಿ ಅವರು ಪ್ರಾರಂಭ ಮಾಡಿದ್ರು. ಇವತ್ತೆಲ್ಲರ ಕೈಯಲ್ಲಿ ಮೊಬೈಲ್ ಇದ್ದಿದ್ದು ಸುಮಾರು 120 ಕೋಟಿ ಜನರ ಕೈಯಲ್ಲಿದ್ದಿದ್ದು ಅದು ರಾಹುಲ್ ಗಾಂಧಿಯವರ ಕೃಪೆಯಿಂದ, ರಾಜೀವ್ ಗಾಂಧಿಯವರ ಕೃಪೆಯಿಂದ ಹೊರತಾಗಿ ಮತ್ತಾರ್ದು ಅಲ್ಲ. ಭಾಳ ಜನ ಹೇಳ್ತಾರೆ IT ನಾವು ಇದು ಮಾಡಿದೇವೆ ಅದು ಮಾಡಿದೇವೆ ಅಂತ ಹೇಳಿ. ಅನೇಕ ಜನ ಹೇಳ್ಕೊಳ್ಳೋರು ಇರ್ತಾರೆ, ಹೇಳ್ಕೊಳ್ಳಿ. ಬಟ್ ಜನರಿಗೆ ಗೊತ್ತಿದೆ ದೇಶದಲ್ಲಿ IT ರೆವಲ್ಯೂಷನ್ ಯಾರು ತಂದರು, ವಿದ್ಯಾಭ್ಯಾಸಕ್ಕೆ ಯಾರು ಹೆಚ್ಚಿನ ಒಂದು ಇದನ್ನು ಪ್ರೋತ್ಸಾಹನ ಕೊಟ್ಟಿದ್ರು, ದೇಶದ ಐಕ್ಯತೆಗಾಗಿ ಯಾರು ತನ್ನ ಪ್ರಾಣವನ್ನು ಕೊಟ್ಟರು, ಇದು ಎಲ್ಲರಿಗೂ ಕೂಡ ಗೊತ್ತಿದೆ. ಅಂಥವರ ನೆನಪಿಗೆ ಇವತ್ತು ಇಲ್ಲಿ ನಮ್ಮ ಕಂಚಿನ ಪುತ್ಥಳಿಯನ್ನು ನಿಂತಿದೆ. ಇದಕ್ಕೆ ನೋಡಿದ ಕೂಡಲೇ ನಮ್ಮ ಯುವಕರಿಗೂ ಕೂಡ ಒಂದು ಹುಮ್ಮಸ್ಸು ಬರ್ತದೆ, ಉತ್ಸಾಹ ಬರ್ತದೆ. ಇವರು ನಮ್ಮ ದೇಶಕ್ಕಾಗಿ ಅವರು ದುಡಿದಿದ್ದಾರೆ, ಮಡಿದಿದ್ದಾರೆ ಮತ್ತು ಇಷ್ಟೊಂದು ಯುವಕರಿಗಾಗಿ ಕೆಲಸ ಮಾಡಿದ್ದಾರೆ.
ಅಂಥೇಳಿ ಆ ನೆನಪಿನಗೋಸ್ಕರ ಇವತ್ತು ಇಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ನಾನು ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನೂ ಹೆಚ್ಚಿನ ಅವರ ಹೆಸರಿನಲ್ಲಿ ಕೆಲಸ ಆಗಲಿ. ಯಾಕಂದರೆ ಹಿಂದೆ ಅವರಿದ್ದಾಗ ನೆಹರು ಯುವ ಕೇಂದ್ರ ಬೇರೆ ಬೇರೆ ಸಂಸ್ಥೆಗಳನ್ನು ಕೂಡ ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದರು. ಅದೇ ರೀತಿಯಾಗಿ ಯುವಕರಿಗೆ ಏನು ಅನೇಕ ಯೋಜನೆಗಳು ಈಗಾಗಲೇ ನಮ್ಮ 5 ಗ್ಯಾರಂಟಿಯಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ. ಆ 5 ಗ್ಯಾರಂಟಿಯಲ್ಲಿ ಯುವಕರಿಗೆ ಯುವ ನಿಧಿ ಅಂತ ಹೇಳಿ ಸ್ಥಾಪನೆ ಮಾಡಿ ಸಾಕಷ್ಟು ಸಹಾಯ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಕೇಂದ್ರದಲ್ಲೂ ಕೂಡ ಯುವಕರಿಗೆ ಹೆಚ್ಚಿನ ಹಣ ಕೊಟ್ಟು ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅವರಲ್ಲಿ ತರಬೇಕು ಅಂಥೇಳಿ ಅಪ್ರೆಂಟಿಸ್ಶಿಪ್ ಕೋರ್ಸನ್ನು ನಾವು ಕೇಂದ್ರ ನಮ್ಮ AICCಯಿಂದ ಘೋಷಣೆ ಮಾಡಿದ್ದೇವೆ. ಸುಮಾರು ತಿಂಗಳಿಗೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದರೆ ತಿಂಗಳಿಗೆ 8,500 ರೂಪಾಯಿ ಪ್ರತಿ ಟ್ರೇನಿ ಅಪ್ರೆಂಟಿಸ್ಗೆ ಕೊಡ್ತೇವೆ. ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟು ಅವರಿಗೆ ಒಳ್ಳೆಯ ಹುದ್ದೆಗಳಲ್ಲಿ ನೌಕರಿ ಸಿಗ್ತಕ್ಕಂಥದ್ದನ್ನು ನಾವು ಮಾಡ್ತೇವೆ. ಹೀಗೆ ನಮ್ಮ ಯಾವಾಗಲೂ ಕೆಲಸ ನಾವು ಹೇಳಿದ್ದನ್ನು ಮಾಡ್ತೇವೆ, ನುಡಿದಂತೆ ನಡೀತೇವೆ. ಇದು ನಮ್ಮ ಧ್ಯೇಯ. ಅದಕ್ಕಾಗಿ ತಮ್ಮೆಲ್ಲರಿಗೆ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ನಾವು ಮಾಡ್ತೇವೆ, ನೀವು ಯಾಕೆ ನೋಡ್ಕೋತ ಹೋಗಿ. ಅವ್ರು ಎಷ್ಟು ಮಾಡಿದ್ದಾರೆ? ಇನ್ನೂ 8 ಉಳಿಸ್ಕೊಂಡಿದ್ದಾರೆ. ನಾವು 18 ಉಳಿಸ್ಕೊಂಡಿದ್ದೀವಿ. ಮಾಡೋಣ. 7 ಹಾಲಿ ಸಂಸದರಿಗೆ ಮಿಸ್ ಮಾಡಿದ್ದಾರೆ, ಒಬ್ಬರಿಗೆ ಕ್ಷೇತ್ರನೇ ಬದಲಾವಣೆ ಮಾಡಿ. ಅಚ್ಚಾ, ಒಳ್ಳೇದಾಯ್ತಲ್ಲ. ಅವ್ರ ಪ್ರಕಾರ ಇದು ಅವ್ರ ಪ್ರಕಾರ. ನಮಗೆ ಅಧಿಕಾರ ಇದೆ, ನಾವೇನು ಮಾಡಬೇಕು ಅಂತ. ಸಂವಿಧಾನದ ಬದಲಾವಣೆ ಬಗ್ಗೆ ಅನಂತಕುಮಾರ್ ಹೆಗಡೆ ಮಾತಾಡ್ತಾರೆ ನೋಡಿ. ಅನಂತಕುಮಾರ್ ಹೆಗಡೆ ಅವರಿಗೆ ಇವರಿಗೆ ಇದು ಸಂವಿಧಾನದ ಬದಲಾವಣೆ ಮಾಡಬೇಕು ಅಂತ ಮನಸ್ಸು ಮಾಡಿದವರೇ RSSನವರು, ಮೋದಿ ಅವರು. ಇವ್ರ ಬಾಯಿಂದ ಅವ್ರು ಹೇಳಿಸ್ತಾ ಇದ್ದಾರೆ. ಇಲ್ಲದ್ರೆ ಇವನಿಗೆ ಏನು ಶಕ್ತಿ ಬರ್ತದೆ? ಒಬ್ಬ ಸಾಮಾನ್ಯ MP ಇಡೀ ದೇಶದ ಸಂವಿಧಾನದ ಬಗ್ಗೆ ಮಾತಾಡ್ತಾನೆ. 2/3 ಭಾಗ ನಮಗೆ ಕೊಡಿ, ನಾವು ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಹೇಳಬೇಕಾದ್ರೆ ಮೋದಿ ಅವರ ಕುಮ್ಮಕ್ಕಿಲ್ಲದೆ ಇದು ಆಗಲ್ಲ. ಅವ್ರದ್ದೇ ಪ್ರೋತ್ಸಾಹ ಇದೆ, RSS ಪ್ರೋತ್ಸಾಹ ಇದೆ. ಇವರೆಲ್ಲರೂ ಸೇರಿ ದಲಿತರನ್ನ ವಂಚಿಸಬೇಕು, ಬಡವರನ್ನ ರಿಸರ್ವೇಷನ್ ತೆಗಿಬೇಕು. ಮತ್ತು ಇವತ್ತು ಹೆಣ್ಣು ಮಕ್ಕಳಿಗೆ ವೋಟಿನ ರೈಟ್ ಏನು ಸಿಕ್ಕಿದೆ, ಇದು ಯಾವ ದೇಶದಲ್ಲೂ ಎಂದೂ ಇರಲಿಲ್ಲ. ಆಮೇಲೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ 100 ವರ್ಷದ ಮೇಲೆ, 200 ವರ್ಷದ ಮೇಲೆ, 300 ವರ್ಷದ ಮೇಲೆ ಅವ್ರಿಗೆ ವೋಟಿನ ಅಧಿಕಾರ ಸಿಕ್ಕಿತ್ತು. ಆದರೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ವೋಟಿನ ಅಧಿಕಾರ ಕೊಟ್ಟಿದ್ದು ಯಾವ ದಿನ ಈ ನಮ್ಮ ಸಂವಿಧಾನವನ್ನು ಅಸ್ತಿತ್ವಕ್ಕೆ ಬಂತು, ಅದು ಅನುಷ್ಠಾನಕ್ಕೆ ಬಂತು, ಅದೇ ದಿವಸ ಅವರಿಗೂ ಕೂಡ ಸಮಾನ ಹಕ್ಕು ಕೊಟ್ಟರು. ಮತ್ತು ಬಡವರಿಗೂ ಕೂಡ, ಕೂಲಿಕಾರಿಗೂ ಕೂಡ, ಎಲ್ಲರಿಗೂ ಕೂಡ ಕೊಟ್ಟಿದ್ದು ನಮ್ಮ ಸಂವಿಧಾನ. ಆ ಸಂವಿಧಾನವನ್ನು ತಿರ್ಚಬೇಕು, ತೆಗಿಬೇಕು ಅಂತ ಹೇಳಿ ಇದು ಒಂದು ಆಟೋಕ್ರಾಟಿಕ್ ಬಿಹೇವಿಯರ್. ಅದಕ್ಕೆ ನಾನು ಯಾವುದೋ ಒಂದು ವ್ಯಕ್ತಿ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತೇಳಿ, ಇದು ಹೇಳಿದ್ದು RSS ಮುಖಂಡರು, MPಗಳು ಕೆಲವು ಜನ, ಸುಮಾರು UP ಹಿಡ್ಕೊಂಡು ಬಿಹಾರ್ ಹಿಡ್ಕೊಂಡು ಅನೇಕ ಕಡೆ ಹೇಳಿದ್ದಾರೆ, ಉತ್ತರಾಖಂಡಲ್ಲಿ. ಅದಕ್ಕೆ ನಾವು ಸಿದ್ಧರಿದ್ದೇವೆ. ಇಂಥ ಏನಾದರೂ ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡೋದು ಬೇರೆ, ರೀಪ್ಲೇಸೇ ಮಾಡ್ತೇವೆ ಅನ್ನತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ, ಇದು ನಾವೆಂದೂ ಕೂಡ ಸಹಿಸೋದಿಲ್ಲ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಪುನಃ ಇದರ ಬಗ್ಗೆ ಏನಾದರೂ ಮೋದಿಯವರು ಎಚ್ಚರ ವಹಿಸದೆ ಹೋದರೆ, ಅವ್ರ ಜನರಿಗೆ ಹೇಳದೆ ಹೋದರೆ ಜನ ಅವ್ರಿಗೆ ಪಾಠ ಕಲಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.